ಇನ್ನು ಈ ದುರ್ಘಟನೆಯ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಮಗಳನ್ನ ಕಳ್ಕೊಂಡಿರುವವರು ಗಾನವಿಯವರ ಪೋಷಕರು ರುಕ್ಮಿಣಿ ಹಾಗೆ ಶಶಿಕುಮಾರ್ ಅವರು ಲೈವ್ ನಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ತೆ ಮೇಡಮ್. ಮಗಳನ್ನ ಕಳ್ಕೊಂಡಿದ್ದೀರಿ, ಆ ದುಃಖದಲ್ಲಿದ್ದೀರಿ. ಕಳೆದ 3-4 ದಿನಗಳಿಂದ ನೀವು ಪಟ್ಟಂತಹ ನೋವು, ನಿಮ್ಮ ಕಣ್ಣೀರು, ನಿಮ್ಮ ಪ್ರತಿಭಟನೆ ಎಲ್ಲವನ್ನ ಬಹುಶಃ ಇಡೀ ರಾಜ್ಯ ಗಮನಿಸಿದೆ. ನ್ಯಾಯವನ್ನ ಕೇಳ್ತಾ ಇದ್ರಿ ನೀವು, ಬಟ್ ಸಾವೇ ಬೇಕು ಅಂತ ಬಹುಶಃ ನೀವು ಬಯಸಿರ್ಲಿಕ್ಕಿಲ್ಲ. ತಾಯಿ ಹೃದಯ ನಿಮ್ದು, ಅಥವಾ ಇಂಥದ್ದೊಂದು ನ್ಯಾಯ ಬೇಕು ಅಂತ ಬಹುಶಃ ತಾವು ಬಯಸಿರ್ಲಿಕ್ಕಿಲ್ಲ. ಇಲ್ಲ ಮೇಡಮ್. ಏನ್ ಹೇಳ್ತೀರಿ ಮ್ಯಾಮ್, ಏನ್ ಹೇಳ್ತೀರಿ? ಹೌದು, ಅದೇ ಏನ್ ಹೇಳದ್ ಮೇಡಮ್, ಮಕ್ಕಳು ಇಬ್ರು ನನಗೆ ಮಕ್ಕಳೇ ಕಳ್ಕೊಂಡು ನಮಗೂ ತುಂಬಾ ನೋವಾಗ್ಬಿಟ್ಟಿದೆ. ಅವ್ರ ತಾಯಿ ಆಸೆ ಪಟ್ಟು ದನದಾಹಕ್ಕೆ ಇಬ್ರು ಮಕ್ಕಳನ್ನು ಬಲಿ ತಗೊಂಡ್ಬಿಟ್ಲು. ಇನ್ನೇನ್ ಹೇಳಕ್ ಆಗುತ್ತೆ ಮೇಡಮ್. ಅವರು ಏನು ತಪ್ಪಿಲ್ಲ ಅಂದ್ರೆ ಪೊಲೀಸ್ ಸ್ಟೇಷನ್ ಬಂದ್ ಸರೆಂಡರ್ ಆಗ್ಬೇಕಿತ್ತು. ಏನಾದ್ರೂ ಅಪವಾದ ಇದ್ದಿದ್ರೆ ಹೇಳ್ಬೋದಿತ್ತು. ಯಾಕಂದ್ರೆ ನಾವು ತಗೊಂಡ್ ಹೋಗಿದ್ ಕಾರಣ ಇಷ್ಟೇ, ಅವ್ರಿಗೆ ಶಿಕ್ಷೆ ಕೊಡ್ಬೇಕಂತಲ್ಲ. ನನ್ ಮಗಳು ತುಂಬಾ ಇಷ್ಟಪಟ್ಟಿದ್ಲು ಮೇಡಮ್, ಅಲ್ಲೇ ಇರ್ಬೇಕು, ನಾನು ಅಲ್ಲೇ ತುಂಬಾ ಇಷ್ಟಪಟ್ಟಿದ್ಲ ಹುಡುಗನ್ನ. ಸೊ ಈ ಕಾರ್ಯ ಅವ್ರು ಮಾಡ್ಬೇಕಿತ್ತು, ಅವ್ರು ಮಾಡ್ಬೇಕು. ನಾವ್ ಮಾಡಿದ್ರೆ ಅಷ್ಟು ಅವ್ರಿಗೆ ಇದಾಗಲ್ಲ ಅನ್ಬಿಟ್ಟು ತಗೊಂಡೋದ್ವಿ. ಹಂಗಾದ್ರೂ ಬಂದು ಏನಾದ್ರು ಆ ಕಾರ್ಯ ಮಾಡ್ತಾರೇನೋ ಅಂತ. ಅವ್ರು ಬರ್ಲಿಲ್ಲ. ಅದೇ ಅವರು ಎಸ್ಕೇಪ್ ಆಗಿ ಹೊಟ್ಟೋಗಿದ್ದಾರೆ. ಏನು ತಪ್ಪಿಲ್ಲ ಅಂದ್ರೆ ಮನೇಲೆ ಇರ್ಬೋದಾಗಿತ್ತಲ್ಲ ಮೇಡಮ್. ನಮ್ ಕೈಗೆ ಸಿಗ್ತಿಲ್ಲ, ಕಾನೂನು ಇದೆ ಅಲ್ವಾ, ಅವ್ರ ಹತ್ರ ಸರೆಂಡರ್ ಆಗಿ ಹೇಳ್ಬೋದಿತ್ತು ಅವ್ರೇನ್ ತಪ್ಪಿಲ್ಲ ಅಂದ್ರೆ. ಇವಾಗ ನನ್ ಮಗಳ ಮೇಲೆ ಏನಾದ್ರೂ ಅವ್ರ ಅಪವಾದ ಹಾಕಿದ್ರೆ ಅದೆಲ್ಲ ಖಂಡಿತ ಸುಳ್ಳು ಮೇಡಮ್. ಅದಿದ್ದಿದ್ರೆ ಅವ್ರ ಪ್ರೂಫ್ ಹೇಳ್ಬೋದಾಯ್ತು ತಗೊಂಬಂದು. ಆಯ್ತಾ? ಅದಕ್ಕೆ ಅವರು ಆ ಮಕ್ಕಳು ಕಳ್ಕೊಂಡು ಅವರು ಹೋಗಿದ್ದು ನಮಗೂ ನೋವಾಗ್ತಾ ಇದೆ. ನಾವಿಬ್ಬರಿಗೂ ಇವಾಗ ಅವ್ರ ತಾಯಿ ಮಾಡಿದ ಕೆಲ್ಸಕ್ಕೆ ಮಕ್ಕಳನ್ನ ಬಲಿ ತಗೊಂಡ್ಬಿಟ್ಲು. ಪ್ರೀತಿ ವಿಶ್ವಾಸ ಕೊಟ್ಟಿದ್ರೆ ಇಬ್ಬರು ಮಕ್ಕಳು ಇರ್ತಾ ಇದ್ರು, ಆದ್ರೆ ದುಡ್ಡು ಒಡವೆ ಅಂತ ಇಬ್ಬರನ್ನು ಬಲಿ ತಗೊಂಡ್ಬಿಟ್ರು. ನಾವಿನ್ನೇನ್ ಹೇಳಕ್ಕಾಗುತ್ತೆ ಮೇಡಮ್. 3 ದಿನದ ಕಾರ್ಯ ಮಾಡೋಣ ಅಂತ ಮಾಡ್ತಾ ಇದ್ದೀವಿ ಈಗ. ನಿಮ್ಮ ಮಗಳು ಆತ್ಮಹತ್ಯೆ ಮಾಡ್ಕೊಂಡಂತಹ ನಂತರದಲ್ಲಿ ಆಸ್ಪತ್ರೆಗೆ ಆಗಿರ್ತಾರೆ, ಅದಾದ್ಮೇಲೆ ಮಗಳ ಜೀವ ಹೋಗ್ಬಿಡುತ್ತೆ. ಈ ಗ್ಯಾಪ್ ಅಲ್ಲಿ ಯಾವತ್ತಾದ್ರೂ ಸೂರಜ್ ನಿಮ್ಮನ್ನ ಸಂಪರ್ಕ ಮಾಡಿದ್ದು ಅಥವಾ ನೀವು ಸೂರಜ್ನ ಸಂಪರ್ಕ ಮಾಡಿದ್ದಿದ್ಯಾ? ಇಲ್ಲ ಇಲ್ಲ ಮೇಡಮ್. ಅವ್ರ ಮನೇಲಿ ನನ್ ಮಗಳು ಕಾಲ್ ಇಟ್ಕೊಂಡ್ಲು. ನಾನು ಹೋಗಲ್ಲ, ಕಳಿಸ್ಬೇಡ್ರಿ ಅಂತ ನನ್ ಮಗಳ್ ಕತ್ತಿಡ್ದು ಆಚೆ ಹಾಕಿದ್ರು ಮೇಡಮ್. ಅಲ್ಲಿ ಪಟ್ಟಿರೋ ಸಂಕಟ ನಾನು ನನ್ ಮಗು ಅದು ದೇವ್ರ ಹತ್ರ ಮುಟ್ಬಿಡ್ತು ಮೇಡಮ್. ನನಗ್ ಬಂದಿರೋ ನೋವು ಅವ್ರ ತಾಯಿ ಕೊಡೋಣ ಅಂತ ದೇವ್ರು ಮಾಡಿರ್ಬೋದು. ನಾವಂತೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಈ ತರ. ನಾವ್ ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿಲ್ಲ. ಮಕ್ಳಂದ್ರೆ ಎಲ್ಲಾರ್ಗು ಒಂದೇ ಮೇಡಮ್. ನಿಜ ನಿಜ. ದೇವ್ರು ಕೊಟ್ಟಿರ್ತಾರೆ ಅಷ್ಟೇ, ನಾವ್ ಅಷ್ಟೇ ಹೇಳಕ್ ಆಗೋದು, ಇನ್ನೇನು ಮಾಡಕ್ ಆಗಲ್ಲ ಮೇಡಮ್. ಅದು ನನ್ ಮಗಳು ಮಾಡ್ಕೊಂಡಾಗಿಂದ ಪಟ್ಟಿರೋ ನೋವು ದೇವ್ರ ಹತ್ರ ಹೋಗ್ಬಿಟ್ಟಿದೆ. ನಿಜ ನಿಜ ನಿಜ. ಅದು ದೇವ್ರು ಕೊಟ್ಟಿರೋ ಶಿಕ್ಷೆ, ನಾವಂತೂ ಕೊಟ್ಟಿಲ್ಲ. ಅವ್ರ ಮನೆ ಹತ್ರ ತಗೊಂಡೋಗಿದ್ದಂದ್ರೆ ಅವಳಿಗೆ ನ್ಯಾಯ ಸಿಗ್ಬೇಕು, ಅವ್ರು ಮಾಡ್ಬೇಕಾ ಕಾರ್ಯ ಅಂತ ತಗೊಂಡೋದ್ವಿ. ಹಂಗಾದ್ರೂ ಬರ್ತಾರೇನೋ ಅಂತ. ಬಂದಿಲ್ಲ. ಅದನ್ನ ನೋಡಿ ದೇವ್ರೆ, ಇನ್ ನಾವ್ ಏನು ಹೇಳಕ್ ಆಗಲ್ಲ ಮೇಡಮ್ ಇದರಿಂದ. ನೀವಾಗ್ಲೇ ಹೇಳಿದ್ರಿ ಮ್ಯಾಮ್, ಮಗಳು ತುಂಬಾ ಇಷ್ಟಪಟ್ಟಿದ್ಲು, ಪ್ರಪಂಚಕ್ಕೆ ಅರ್ಥ ಆಯ್ತು ಈಗ. ನಿಮ್ ಮಗಳು ಸೂರಜ್ ತುಂಬಾ ಇಷ್ಟಪಟ್ಟಿದ್ಲು ಅಂತ ಹೇಳಿದ್ರಿ. ಹೆಂಗೆ ಈ ಸಂಬಂಧ ನಿಮಗೆ ತುಂಬಾ ಇಷ್ಟ ಮೇಡಮ್? ಅವಳು ಶ್ರೀಲಂಕಾದಿಂದ ಬಂದು ಯಾರೋ ಫ್ರೆಂಡ್ ಹೇಳಿದ್ರು ಮೇಡಮ್. ಆಮೇಲೆ ಒಳ್ಳೆಯವರು ಎಲ್ಲಾರ್ನು ನಾವ್ ವಿಚಾರಿಸಿದ್ರೆ ಅವ್ರ ಮೇಲೆ ಮುಖವಾಡ ಹಾಕೊಂಬಿಟ್ಟಿದ್ರು. ತುಂಬಾ ಚೆನ್ನಾಗಿ ಅವನ್ ಸ್ಮೈಲಿ ಫೇಸು ಆ ತರ ಅಂತ ಒಂದು ಕ್ಲೂ ನಮಗ್ ಸಿಕ್ಕಿದ್ರೆ ಮೇಡಮ್ ನಾವು ಮದ್ವೆ ಮಾಡ್ತಾ ಇರ್ಲಿಲ್ಲ. ಆದ್ರೆ ನಮ್ ಮಗು ಹೇಳಿದ್ರೇನು ನಾವು ಮುಂದುವರಿತಾ ಇರ್ಲಿಲ್ಲ. ಅವಳು ಮರ್ಯಾದೆ, ನಮ್ದು ದೊಡ್ಡ ಫ್ಯಾಮಿಲಿ, ಮರ್ಯಾದೆ ಹೋಗುತ್ತೆ ಅಂತ ಅಂಜ್ಬಿಟ್ಟು ಮಗು ಮುಚ್ಚಿಟ್ಕೊಂಡು ಒಳಗಡೆನೆ ತುಂಬಾ ಚಿತ್ರಹಿಂಸೆ ಪಟ್ಬಿಟ್ಲಂತ. 2 ತಿಂಗಳು ಪಟ್ಟಿರೋ ನೋವು ಮಮ್ಮಿ 20 ವರ್ಷ ಪಟ್ಟಿದ್ ನೋವು ಆಯ್ತು ನನ್ಗೆ ಅಂತ ಹೇಳಿದ್ಲು. ಆ ತರ ಹೇಳಿ ನಮ್ಮ ಮಗು ಹೋಯ್ತು ಮೇಡಮ್. ದೇವ್ರೇ ಕೊಟ್ಟಿರ್ಬೇಕು ಮೋಸ್ಟ್ಲಿ, ನಾವಂತೂ ಕೊಟ್ಟಿಲ್ಲ ಅವ್ರಿಗೆ. ರುಕ್ಮಿಣಿ ಅವರೇ, ಇದನ್ನು ಸ್ವಲ್ಪ ವಿವರವಾಗಿ ತಿಳಿಸಬಹುದಾ ಅಂತ ಹೇಳಿ. ಯಾಕಂದ್ರೆ ನೀವು ಆರೋಪ ಮಾಡಿದ್ದು ವರದಕ್ಷಿಣೆಯ ಆರೋಪ. ಈಗ ಮದುವೆ ಸಂಬಂಧ ನಿಮಗೆ ಅದು ಸಿಕ್ಕಿದ್ಯಾವಾಗ, ಯಾವ ತಿಂಗಳಲ್ಲಿ ಗೊತ್ತಾಯ್ತು ಇಂಥದೊಂದು ಸಂಬಂಧ ಇದೆ ಅಂತ ಹೇಳಿ? ಮದುವೆ ಮಾತುಕತೆ ಆಗಿ ಎಷ್ಟು ಸಮಯ ಆಯ್ತು? ಮದುವೆ ಮಾತುಕತೆಯ ಸಂದರ್ಭದಲ್ಲಿ ಯಾವತ್ತಾದ್ರೂ ವರದಕ್ಷಿಣೆಯ ಉಲ್ಲೇಖ ಆಗಿತ್ತಾ? ಕೇಳಿದ್ರ ಏನಾದ್ರೂ ವರದಕ್ಷಿಣೆ? ಅದನ್ನ ಸ್ವಲ್ಪ ವಿವರವಾಗಿ ಹೇಳ್ಬೋದಾ? ಹೇಳ್ತೇನೆ ಮೇಡಮ್. ನಾವು ಮೋಸ್ಟ್ಲಿ
ಜೂನು ಮೇನಲ್ಲಿ ಯಾರೋ ಹೇಳಿದ್ರು ಈ ತರ ಹುಡುಗ ಇದ್ದಾನೆ ಅಂತ. ನಾವು ಬ್ರೋಕರ್ಗೆಲ್ಲ ಯಾರಿಗೂ ಹೇಳಕ್ ಹೋಗಿಲ್ಲ, ಇನ್ನ ಮದ್ವೆ ಮಾಡ್ಬೇಕಂತಿರ್ಲಿಲ್ಲ, ಒಳ್ಳೆ ಹುಡುಗ ಒಳ್ಳೆ ಫ್ಯಾಮಿಲಿ ನೋಡ್ರಿ ಅಂತ ಹೇಳಿದ್ರು. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ವಿ, ಎಲ್ಲಾರನು ವಿಚಾರಿಸಿದ್ವಿ. ತುಂಬಾ ರಿಲೇಟಿವ್ ಇದ್ದಾರೆ, ಅವ್ರ ಫಾರ್ ರಿಲೇಟಿವ್ ಆದ್ರೂ ನಮ್ ರಿಲೇಟಿವ್ ಅವ್ರ ಸಂಬಂಧ ಇದ್ದಾರೆ. ಎಲ್ಲಾರನು ಕೇಳಿದ್ವಿ, ಯಾರು ಕ್ಲೂ ಕೊಟ್ಟಿಲ್ಲ ಮೇಡಮ್. ತುಂಬಾ ಒಳ್ಳೆಯವರು ಕೊಡ್ರಿ ಅಂತ ಅಂದ್ರು. ಆಮೇಲೆ ನೋಡಿ ಹಾಗೆ ಮಾಡಿ ಅವ್ರು 2-3 ಸರಿ ಬಂದ್ರು, ನಮ್ಗೆ ಸ್ವಲ್ಪನೂ ಡೌಟ್ ಬಂದಿಲ್ಲ. ಆಮೇಲೆ ಎಂಗೇಜ್ಮೆಂಟ್ ಮಾಡಿದ್ವಿ. ಎಂಗೇಜ್ಮೆಂಟ್ ಮಾಡಿ ಚೆನ್ನಾಗೇ ಮಾಡ್ಕೊಟ್ವಿ. ನಮ್ಮ ಮಗು ಚೆನ್ನಾಗಿರ್ಬೇಕಲ್ಲ, ನಮಗೂ ಖುಷಿ ಅಲ್ಲ, ಒಂದೇ ಮಗು ಅಂದ್ಬಿಟ್ಟು ಚೆನ್ನಾಗ್ ಮಾಡ್ಕೊಟ್ವಿ. ಆಮೇಲೆ ಸರಿ ಮದ್ವೆ ಫಿಕ್ಸ್ ಆಯ್ತು, ಡೇಟ್ ಎಲ್ಲ. ನಾವು ಬಟ್ಟೆಗೆ ಎಲ್ಲ ದುಡ್ಡು ಕೊಡ್ಬೇಕಲ್ವಾ ಮೇಡಮ್, ಅವ್ರಿಗೆ ಇದು ಒಡವೆ ಎಲ್ಲ ತಕೊಡ್ಬೇಕಲ್ಲ. ಆಮೇಲೆ ಅವ್ರದ್ದು ಯಾವತ್ ನನಗ್ ಗೊತ್ತಾಯ್ತಂದ್ರೆ ಬಟ್ಟೆಗೆ 2 ಲಕ್ಷ ಇಸ್ಕೊಂಡು ಹೊಟ್ಟೋದ್ರು. ಆಮೇಲೆ ಹೋದ್ಮೇಲೆ ಹಂಗೆ ನನಗ್ ಫೋನ್ ಮಾಡಿ, ಅವರು ಇಲ್ಲಿ ಎನ್ಸಿರ್ಲಿಲ್ಲ ದುಡ್ಡನ್ನ, ಹೋಗ್ಬಿಟ್ಟು 2 ಲಕ್ಷನ ಕೊಡೋದ್ ಬಟ್ಟೆಗೆ, ಯಾರಾದ್ರೂ ನಮ್ಗೆ 3 ಲಕ್ಷ 5 ಲಕ್ಷ ಕೊಡ್ಬೇಕಾಗಿತ್ತು ಅಂತ ಅಂದ್ರು. ನಾನ್ ಆಮೇಲೆ ಹೇಳ್ದೆ, ಅಕ್ಕ ನಮ್ದ್ರಲ್ಲಿ ಯಾರು 2 ಲಕ್ಷ ಕೊಡಲ್ಲ, ನಾವು ಕೊಡೋದು 50,000 1 ಲಕ್ಷ ಅಂದ್ರೆ ಲಾಸ್ಟ್. ಬಟ್ಟೆಗೆ ಯಾರಾದ್ರೂ 2-3 ಲಕ್ಷ ಇಡ್ತಾರಕ್ಕ, ಬೇರೆ ಏನದಕ್ಕಾದ್ರೂ ಅದು ಇದ್ ಮಾಡ್ಬೋದು ಅಂದೆ. ಆಮೇಲೆ ನಾನ್ ಹೇಳ್ದೆ, ಅವ್ರ ಕಾರ್ಡ್ ಸ್ವಲ್ಪ ಹಂಚಿದ್ರು ಮೇಡಮ್, ನಾನ್ ಇನ್ನು ಕಾರ್ಡ್ ಕೊಟ್ಟಿಲ್ಲ ಅಕ್ಕ, ನಿಮ್ದೇನಾದ್ರೂ ಇಷ್ಟೇ ಗ್ರಾಮ್ ಬೇಕು, ಎಕ್ಸ್ಪೆಕ್ಟೇಷನ್ ಏನಾದ್ರೂ ಇದ್ರೆ ಅದು ಸ್ಟಾಪ್ ಮಾಡ್ಬಿಡ್ರಿ, ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತೀನಿ, ನನ್ ಮಗಳ ಜೀವನ ನಾನು ಹಾಳು ಮಾಡಲ್ಲ ಅಂದೆ. ಆಗ ಬೇಕಾದ್ರೆ ನೀವು ಆಡಿಯೋ ತೆಗೆದು ನೋಡ್ಕೊಳ್ಳಿ ಮೇಡಮ್. ಇಲ್ಲ ರುಕ್ಮಿಣಿ, ಅವ್ರಿಗೇನು ಗೊತ್ತಾ ಮೇಡಮ್, ತಾಳಿ ಕಟ್ಟೋವರೆಗೂ ತಾಳ್ಮೆಯಿಂದ ಇರ್ಬೇಕು ಅನ್ನೋದೊಂದಿತ್ತು. ಇಲ್ಲಮ್ಮ, ನಿನ್ ಮಗಳು ಎಷ್ಟ್ ಚೆನ್ನಾಗಿದ್ಲಿ, ನಿನ್ ಮಗಳು ಕೊಟ್ರೆ ಸಾಕು ನಮ್ಗೆ, ಮತ್ತೆ ಯಾಕಕ್ಕ 2 ಲಕ್ಷ ಕೇಳ್ದೆ ಅಂತ ಹೇಳ್ದೆ ನಾನು. ಏನೋ ಕೇಳ್ಬಿಟ್ಟೆ ಅಂತ ಮುಚ್ಚು ಮರ್ಸ್ಬಿಟ್ರು ಮೇಡಮ್ ನನ್ನ. ಆಮೇಲೆ ಸರಿ, ಹೀಗೆ ಪಾಪ ಒಳ್ಳೆಯವರು, ಏನೋ ಕೇಳಿ ತಪ್ಪಾಯ್ತು ಅಂದ್ರಲ್ಲ ಅಂತ ನಾವು ಎಲ್ಲ ಹಂಚ್ಬಿಟ್ಟು ಕಾರ್ಡು ಮದುವೆ ಗ್ರ್ಯಾಂಡ್ ಆಗಿ ಮಾಡ್ಕೊಟ್ರೆ. ಅವ್ರ ಸಮಯ ರೆಸಾರ್ಟ್ ಅಲ್ಲಿ ಮಾಡಿದ್ರು ಮೇಡಮ್, ಸ್ವಲ್ಪ ಜನಕ್ಕೆ. ನಾವು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ರಿಸೆಪ್ಷನ್ ಎಲ್ಲ ಮಾಡ್ಕೊಟ್ವಿ. ಆ ಮಧ್ಯದಲ್ಲಿ ನನ್ ಮಗು ಏನಾದ್ರು ಹೇಳಿದ್ರೆ ಈ ತರ ಜನ ಅಂತ, ನಾವು ಸ್ಟಾಪ್ ಮಾಡ್ಬಿಡ್ತಾ ಇದ್ವಿ. ಅವಳು ಹೇಳಲೇ ಇಲ್ಲ ಮೇಡಮ್, ಇವತ್ ನೋಡೋಣ ನಾಳೆ ನೋಡೋಣ. ಅದು ಫಸ್ಟ್ ನೈಟ್ ಅಂತ ಮಲ್ಬರಿ ಶೆಡ್ಸ್ ಅಲ್ಲಿ 2 nights 3 days ಇದ್ರು. ಆಗ ಅವ್ರ ಅಕ್ಕ ಹತ್ರನೇ ಹೇಳಿದಾಳೆ, ಅವ್ರ ಭಾವನ ಹೆಂಡತಿ ಹತ್ರ. ಅವ್ರ ಅಕ್ಕ ಫೋನ್ ಮಾಡಿ ಕೇಳಿದಾಳೆ, ಏನಮ್ಮ ಚೆನ್ನಾಗಿತ್ತ ಎಲ್ಲ ಅಂತ. ಅಕ್ಕ ಏನು ನಡೆದಿಲ್ಲ ಅಕ್ಕ, ಇದು ಒಂದು ಯಾಕೆ, ಅವಳು ತಲೆ ಕೆಡ್ಸ್ಬಿಟ್ಟಿದ್ದಾಳೆ. ನಾವು ಫಸ್ಟ್ ದಿನನೇ ಮುಹೂರ್ತ ಆಗಿದ್ದ ದಿವಸನೇ ಅಲ್ಲೇ ಇದ್ ಮಾಡಿದ್ವಿ, ನೀವ್ ಯಾಕೆ ಅಂತ. ಸರಿ ಟೈಮ್, ನನ್ ಮಗು ತುಂಬಾ ತಾಳ್ಮೆ ಮೇಡಮ್, ಟೈಮ್ ತಗೊಳ್ಳೋಣ ನೋಡೋಣ ಅಂದ್ಕೊಂಡು ಪೇರೆಂಟ್ಸ್ ಹತ್ರ ಕೂಡ ಹೇಳಿಲ್ಲ ಮೇಡಮ್. ಅವಳು ಶ್ರೀಲಂಕಾಗ್ ಹೋಗೋ ದಿವ್ಸ ನನ್ನ ಹತ್ರ ಹೇಳಿದ್ಲು. ಆಮೇಲೆ ಸರಿ ಅಂದ್ಬಿಟ್ಟು ನಾನು, ಅಮ್ಮ ಹೋಗ್ಬೇಡ, ಇಷ್ಟೆಲ್ಲ ನೀನ್ ನೋವಿಟ್ಕೊಂಡು ಏನಕ್ಕೆ ಹೋಗ್ತೀಯ, ಬುಕ್ ಮಾಡ್ಬಿಟ್ಟಿದ್ದಾನೆ. ಅವಳು ಏನ್ ಗೊತ್ತಾ ಮೇಡಮ್, ಅವನು ಫೋಟೋದ ಹಾಕ್ಬೇಕು, ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡ್ಬೇಕಂದ್ರೆ ಅವಳನ್ನ ಹಿಡ್ಕೊಂಡು ಎಲ್ಲಾ ಇದ್ ಮಾಡ್ತಾ ಇದ್ದ. ಬೇರೆ ಟೈಮಲ್ಲಿ ನನ್ ಮಗು ಕೈ ಕೂಡ ಮುಟ್ಟಿಲ್ಲಂತೆ ಮೇಡಮ್. ಅವನು ಹಿಂಗ ಟಚ್ ಕೂಡ, ಇಲ್ಲಿ ಕುತ್ಕೊಂಡ್ರೆ ಆ ಕಡೆ. ಅವ್ರಮ್ಮ ಬಿಡ್ತಾ ಇರ್ಲಿಲ್ವಂತ. ಆಮೇಲೆ ಇದಕ್ಕೇನಕ್ಕಮ್ಮ ಹನಿಮೂನ್ಗೆ ಹೋಗ್ತೀಯಾ ಅಂತ ಅಂದೆ. ಇರ್ಮಮ್ಮಿ, ಇದ್ ಲಾಸ್ಟ್ ಚಾನ್ಸ್, ಅವನೇನಾದ್ರೂ ನನ್ನಲ್ಲಿ ಈ ತರನೇ ಮಾಡಿದ್ರೆ ಆಮೇಲೆ ಮುಂದೆ ಏನಾದ್ರೂ ಮಾಡೋಣ, ಇದೊಂದ್ ಚಾನ್ಸ್ ಕೊಡು ಅಂತಂದ್ಲು. ಆಯ್ತಮ್ಮ ಹೋಗ್ಬಿಟ್ ಬಾ ಹೋಗು ಅಂತ ಕಳಿಸ್ದೆ. ಕಳ್ಸಿ ಆಮೇಲೆ 2-3 ದಿನಕ್ಕೆ ನನಗೆ ವಿಡಿಯೋ ಕಾಲ್ ಮಾಡಿದ್ಲು ಮೇಡಮ್. ಆಮೇಲೆ ತೋರ್ಸದ್, ಈ ಕಡೆ ಪೋಟಿಕ ಹತ್ರ ಬಂದಿದ್ದಾಳೆ, ಕಣ್ಣಲ್ಲಿ ನೀರ್ ತುಂಬ್ಕೊಂಡು. ಅವನು ಮಲ್ಕೊಂಡಿದ್ದಾನೆ ರೂಮಲ್ಲಿ. ಏನಮ್ಮ ಅಂದ್ರೆ, ಏನು ಇಲ್ಲ ಮೇಡಮ್ ಮಮ್ಮಿ, ಅಷ್ಟೇ ನನ್ ಜೀವನ ಅಂದ್ಲು. ಸರಿ ನೀನ್ ಬಾ ಹೇಳ್ತೀನಿ ಅಂದ್ಬಿಟ್ಟು ಆಮೇಲೆ ಮನೆಗೆ ಅದು ಶ್ರೀಲಂಕಾದಿಂದ 25th ಬರ್ಬೇಕಾಗಿತ್ತು ಮೇಡಮ್. ಅವ್ರು ಬಂದಿದ್ದು 4 days ಏನೋ ಇದ್ರು ಅಷ್ಟೇ. ಸಂಡೇ 7 o'clock ಇರೋ ಫ್ಲೈಟ್ಗೆ 10 o'clockಗೆ ಏರ್ಪೋರ್ಟ್ ಅಲ್ಲಿ ಕೂರ್ಸ್ಬಿಟ್ಟಿದ್ದಾನೆ. ಕೂರ್ಸ್ಬಿಟ್ಟು ಅವಳಿಗೆ 1 ಗ್ಲಾಸ್ ನೀರು, 1 ಊಟ, 1 ಟಿಫನ್ ಏನು ಇರ್ಲಿಲ್ಲ. ಅವಳು ಹೇಳ್ತಾ ಇದ್ದಾಳೆ, ಮೇಡಮ್ ನನ್ನ ತಾಯಿಯಾಗಿ ಯಾವ ತಾಯಿಗೂ ಇಷ್ಟು ಕಷ್ಟ ಪಡಬಾರ್ದು ಮಮ್ಮಿ. ನನ್ನ ಪಕ್ಕದಲ್ಲಿ ಯಾರೋ ಕಪಲ್ಸ್ ಕೂತ್ಕೊಂಡಿದ್ದಾರೆ, ಅವ್ನು ನೀರ್ ತಂದು ಕುಡಿಸ್ತಾ ಇದ್ದಾನೆ, ಊಟ ತಂದು ತಿನ್ನಿಸ್ತಾ ಇದ್ದಾನೆ, ನನಗ್ ನೀರಿಲ್ಲ ಮೇಡಮ್. ನನ್ ಮಗು ಆತರ ಅನ್ಭವಿಸ್ಬಿಡ್ತು. ರೀಚಾರ್ಜ್ ಮಾಡಿಲ್ವಂತೆ, ಫೋನ್ ಮಾಡ್ಬಿಡ್ತಾಳೆ ಅಂತ. ಆಮೇಲೆ ಸರಿ ನೀನ್ ಬಾಮ್ಮ ಅಂತ ಮನೆಗ್ ಬಂದ್ರು. ಮನೆಗ್ ಬಂದ್ರೆ ನಾನು ರಾತ್ರಿ 11 o'clock ಅಲ್ಲೇ
ಫೋನ್ ಮಾಡ್ದೆ ಬಂದ್ ಕರ್ಕೊಂಬರದಮ್ಮ ಅಂತ. ಇಲ್ಲಮ್ಮ ಬೆಳಿಗ್ಗೆ ಬರ್ತೀನಿ ಮಲ್ಕೊಂತೀನಿ ಇವಾಗ ಅಂತ ಹೇಳಿದ್ಲು. ಅವಳು ಹೇಳ್ತಾಳೆ ಮೇಡಮ್ ನಾನು 2 ತಿಂಗಳು ಅವನ ಆ ಕಡೆ ತಿರ್ಕೊಂಡ್ ಮಲ್ಕೊಂಡ್ರೆ ಫ್ಯಾನ್ 5ಕ್ಕೆ ಈ ಚಳಿನಲ್ಲಿ ಇಟ್ಬಿಟ್ಟು 2 ಕಂಬಳಿ ಕೊಟ್ಟಿದ್ಲಮ್ಮ. ಅವನ ಆ ಕಡೆ ತಿರ್ಕೊಂಡ್ ಮಲ್ಕೊಂಡ್ರೆ ನನ್ ಫುಲ್ ಕಣ್ಣೀರೇ ಬೆಡ್ ನೆಂದೋಗ್ತಾ ಇತ್ತು ಬೆಳಗ್ಗೆ ತನಕ ಅಂತ ಹೇಳಿದ್ಲು. ಸರಿ ಇದಕ್ಕೇನಮ್ಮ ನೀನ್ ಅನ್ಭೋಗ್ಸೋದು ಬಾ ಅಂತ ಸೋಮವಾರ ಬೆಳಿಗ್ಗೆ ಬಂದು ನಾವು ಕರ್ಕೊಂಡ್ ಬಂದ್ವಿ. ಮೇಡಮ್ ಅವ್ರ ಮನೆಗೆ ಹೋದ್ರೆ ಕಾಲ್ ಹಿಡ್ಕೊಂಡು ಎಷ್ಟು ಅದು ಮಾತಾಡಿರೋದೆಲ್ಲ ಆಡಿಯೋ ಇದೆ ಮೇಡಮ್ ನಮ್ಮ ಹತ್ರ. ಅವಳು ರಿಕ್ವೆಸ್ಟ್ ಮಾಡ್ಕೊಂಡು ಕಾಲ್ ಹಿಡ್ಕೊಂಡ್ರೆ ಕಾಲಲ್ಲಿ ಒದ್ದು ನಾನು ಹೋಗಲ್ಲ, ನಮ್ ಫ್ಯಾಮಿಲಿ ದೊಡ್ಡದು ಮರ್ಯಾದೆ ಹೋಗುತ್ತೆ, ನಮ್ದಿಲ್ಲಿ ತಳ ಊರ್ ತರ ಇದೆ ಮೇಡಮ್, ಅವ್ರ ಲೇವಟ್ಟು ಪಕ್ಕದಲ್ಲಿರೋ ಮನೇನೂ ಅವ್ರಿಗೆ ಗೊತ್ತಾಗಲ್ಲ, ನಮ್ದು ಊರ್ ತರ ಇರೋ ಮರ್ಯಾದೆ ಹೋಗುತ್ತೆ, ಇಷ್ಟು ದಿನ ಕಷ್ಟಪಟ್ಟು ಮದ್ವೆ ಮಾಡಿದ್ರು ಮತ್ತೆ ನಂದು ಡಿವೋರ್ಸು ಮದ್ವೆ ಅಂದ್ರೆ ನಮ್ ಪೇರೆಂಟ್ಸ್ ಕಷ್ಟ ಆಗುತ್ತೆ ಅಂತ. ಯಾಕಮ್ಮ ನೀನ್ ಹೇಳಿಲ್ಲ ಅಂದ್ರೆ ನಾನು ಇದಕ್ಕೆ ಹೇಳಿಲ್ಲ ಮಮ್ಮಿ ನಿನ್ನ ಹತ್ರ ಅಂದ್ಲು. ಯಾಕೆ ನಿಮ್ ಮಮ್ಮಿ ಹತ್ರ ಹೇಳಿದ್ದು ಅಂತ ಅಲ್ಲೇ ಗದರ್ಸ್ತಾಳೆ ಮೇಡಮ್. ಇಂಗ್ಲಿಷ್ ಅಲ್ಲಿ ಅದು ಬೈತಾಳ ಅವಳು, ಎಣ್ಣೆ ಅಲ್ಲ ಮೇಡಮ್. ಒಂದು ದುಡ್ಡು ಮನುಷ್ಯತ್ವ ಪ್ರೀತಿ ವಿಶ್ವಾಸ ಕೊಟ್ಟಿದ್ರೆ ನನ್ ಮಗು ಮಗ ಇಬ್ರು ಇಡ್ತಾ ಇದ್ರು. ಮಕ್ಕಳನ್ನ ಬಲಿ ಮುಟ್ಟಬೇಡ, ಕಾಸು ಏನ್ ತಗೊಂಡ್ಬರ್ತೀಯ, ವರದಕ್ಷಿಣೆ ಏನ್, ಸೈಟ್ ಯಾವಾಗ ತಗೊಂಡ್ಬರ್ತೀಯ, ಒಡವೆ ಯಾವಾಗ ತಗೊಂಡ್ಬರ್ತೀಯ, ಎಲ್ಲ ತಗೊಂಡ್ ಕೇಳಿ ನನ್ ಮಗುಗ್ ಚಿತ್ರಹಿಂಸೆ ಕೊಟ್ಬಿಟ್ಟು ತಗೊಂಡ್ಬಿಟ್ರು. ಆ ದೇವ್ರ ಹತ್ರ ನನ್ನ ನೋವು ಮುಟ್ಟುಬಿಟ್ಟೈತೆ ಮೇಡಮ್ ಇವತ್ತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.